ಎಲ್ಲ ಝೀರೋ ಆಗೋಯ್ತು. ಝೀರೋ ಅಂತ ಹೇಳಿದ್ರೆ ನನಗೆ ಆ ಸಿಕ್ಕಿದ ಸಮಾಧಾನಕ್ಕೆ ನನ್ನ ಹತ್ರ ಹೇಳಕ್ಕೆ ಆಗಲ್ಲ. ನನಗೆ ಯಾವಾಗ ಅನಿಸ್ತು ನೋಡು ಅಲ್ಲ ಅದನ್ನ ಬೇಗ ಮಾಡಿದ್ರೆ ಹೆಂಗ ಹೌದು ಅದನ್ನ ಮಾಡಿದ್ರಲ್ಲ ಹೌದು 100% ಹೌದು. ಅಯ್ಯೋ ಇಲ್ವೇ ಇಲ್ಲ ನನಗೆ ನಾನು ಅದಕ್ಕೆ ಹೇಳಿದೆ ಅದೇನೋ ಒಂದು ಹೇಳಿದೆ, ಅದು ಯೋಗಿ ಆಗ್ಬಿಡ್ತೀರಿ ನೀವು ಅಂತ. ಯೋಗಿ ಆಗ್ಬಿಟ್ಟಿದ್ದೀನಿ ನನಗೆ, ಬೇರೆ ಏನಿಲ್ಲ. ನಾ ಆಮೇಲೆ ಕಾಳಿಮಿತ್ರ ಮಾಡ್ತೀನಿ 100% ನೀವು ಹೇಳ್ಬಿಟ್ಟಿದ್ದೆ ಮಾಡ್ತಾ ಇದೀನಿ. ಭಾರಿ ಅಸಾಧ್ಯವಾಗಿದೆ. ಸ್ಯಾಂಡ್ವಿಚ್ ಅಂತೂ ಹೇಳಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರೆ ಇಮೇಜೇ ಮಾಡೋಕ್ಕಾಗಲ್ಲ. ಸ್ಯಾಂಡ್ವಿಚ್ ಅಯ್ಯೋ ಭಾರಿ ಅಸಾಧ್ಯವಾಗಿದೆ ಏನದು ಸ್ಯಾಂಡ್ವಿಚ್ ಇಂದ. ಅದೇ ನನಗೆ ಅದ್ರ ಡೌಟ್ ಆಯ್ತು, ಹೆಂಗ್ ಬಳಸ್ಬೇಕು ಅಂತ. ನಾನು ಸಮಾಜದ ಉಪಯೋಗಕ್ಕಾಗಿ ಬೆಳೆಸ್ಬೇಕಂತ ನಂದು ಒಂದು ಬಂತು. ಅದರಲ್ಲಿ ಏನ್ ಬರೀಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸಂಸ್ಕೃತಿಯಲ್ಲೆಲ್ಲ ಭವಂತು ಅಂತ ಬರ್ತದೆ. ಇದು ಆಗೋಗಿರ್ತಾರೆ ಹೇಳ್ಬೇಕು. ಸರಿ ಸುಖಿರೋ ಭವಂತು ಓಂ ಶಾಂತಿ ಅದ್ ಹೇಳಕ್ ಆಗಲ್ಲ ನನ್ನ ಹತ್ರ ಅಲ್ಲಿ. ಹಾಗಾಗಿ ಏನ್ ಹೇಳಬೇಕು ಅಂತ ಅಷ್ಟೇ, ಬೇರೆ ಏನು ಬೇಡ. ನೀವು ನನಗೆ ನೀವೆಲ್ಲ ಕೊಟ್ಟಿದ್ದೀರಾ, ಮತ್ತೇನಿಲ್ಲ. ಹೌದು ಸುಮಾರು ಕಡೆ ಪರದಾಡಿದ್ದೀನಿ, ಸುಮಾರು ಕಡೆ ಎಲ್ಲೂ ಹೋಗಲ್ಲ. ಯಾಕಂದ್ರೆ ನನಗೆ ಗೊತ್ತು ಎಲ್ಲೋದ್ರೂ ಮೋಸ ಆಗ್ತದೆ, ಎಲ್ಲರೂ ದುಡ್ಡು ಕೇಳ್ತಾರೆ. ಎಲ್ಲ ನಾವೇ ಮಾಡ್ಬೇಕು, ಬೇರೆ ಯಾರು ಮಾಡ್ತಾರೆ? ಎಲ್ಲ ನಾವೇ ಮಾಡ್ಬೇಕು. ಬೇರೆ ನೀವು ಹೇಳಿದ್ರಲ್ಲ ಇವತ್ತು ಮಾತು ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಾಸಿವೆನಲ್ಲಿ ನಿನಗೆ ಪ್ರಾಬ್ಲಮ್ ಇರಲ್ಲ, ಹೋಗ್ತಾ ಅದು ಸತ್ಯವಾದ ಮಾತು. ನಾವು ಏನೇ ಬಡ್ದಾಡು ಎಲ್ಲ ನಾವೇ ಮಾಡಬೇಕು, ಬೇರೆ ಯಾರು ಬರಲ್ಲ. ನಮಗೆ ಮಾರ್ಗದರ್ಶನ ಸಿಗ್ಬೋದು, ನಮಗೆ ಆಶೀರ್ವಾದ ಸಿಗ್ಬೋದು, ಬಿಟ್ರೆ ಸುತ್ತಲ ಮೇಲೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ ಆಶೀರ್ವಾದವನ್ನು ಕೊಟ್ಟರೆ ಸಾಕು. ಖಂಡಿತ. ಈಗ ಆಶೀರ್ವಾದ ಇದೆಲ್ಲ ಕಳಸ ಇಟ್ಟಂತೆ, ಈಗ ಆಶೀರ್ವಾದ ತಗೊಂಡ ಮೇಲೆ ಮತ್ತೆ ರೋಮಾಂಚನ. ಹೌದು, ನಮ್ಗೆ ಅಷ್ಟು ಕೊಟ್ಟರೆ ಸಾಕು. ನಾನು ನಿಮ್ಮ ಕಾಲು ನನ್ನ ತಲೆ ಇಟ್ಟು ನಿಮ್ಗೆ ನನ್ನ ತಲೆ ಬಿಟ್ಟರೆ ಅಷ್ಟು ಸಾಕು, ನಂಗೆ ಮತ್ತೇನು ಬೇಡ. ಇಷ್ಟ ಕೇಳ್ತಿರೋದು ಅನಿಸ್ತದ. ಗುರುಗಳ ಹಸ್ತಸ್ಪರ್ಶದಿಂದ ಏನು ನಿಮಗೆ ಹೊಸ ಜೀವನ. ನಾನು 3 ಸತಿ ಸತ್ತು ಬದುಕಿದ್ದೀನಿ. ಅಂದ್ರೆ ಮಾನಸಿಕವಾಗಿ. ಆದ್ರೂ ನಾನು ಜಿಗ್ಗಿಲ್ಲ, ಎದ್ದಿದ್ದೀನಿ. ನಾನು ಸೋಲು ಒಪ್ಕೊಂಡಿಲ್ಲ. ಇವತ್ತು ನಿಂತೀನಿ. ನನಗೆ ಗೊತ್ತು ಏನ್ ಮಾಡ್ಬೇಕಂತ ಮಾಡ್ತೀನಿ. ನನಗೆ ಸಿಕ್ಕಿದ್ದು ಇಂಪ್ರೆಷನ್ ನಿಮ್ಮಿಂದಾನೆ. ಇವತ್ತು ನಿಮ್ದು ಬ್ಲೆಸ್ಸಿಂಗ್ ಸಿಕ್ಕರೆ ನಾನು ಏನೋ ಮಾಡ್ತೀನಿ ಅನ್ನೋ ಒಂದು ಚಾಲ ನನ್ನಲ್ಲಿದೆ. ನಾನು ಮಾಡ್ತೀನಿ. ಒಳ್ಳೆಯದ ನಿಮ್ಮ ಪಾದ ಏನಾದ್ರು ಇಡಬಾರ್ದು ತಲೆ ಮೇಲೆ. ನಾನೇ ಸುಖಿ ಹೇ ಪ್ರಭು.